ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 4. ಹಾಲಿನಲ್ಲಿ ಕುಳಿತಿದ್ದ ರುದ್ರನ ದೃಷ್ಟಿ ಗೆಸ್ಟ್ ರೂಮ್ ಕಡೆ ಹೋಯಿತು. ಏನೋ ಅಜ್ಞಾತ ಆಕರ್ಷಣೆಯಂತೆ ಅವನು ತಕ್ಷಣ ಎದ್ದು ಅಲ್ಲಿ ನಡೆದು ಹೋದನು. ಅಲ್ಲಿ ಮೀರಾ ವಿಹಾನ್ನನ್ನು ಮಲಗಿಸಿ ತನ್ನ ಗಾಯವಾದ ಕೈಯನ್ನು ಕಾಟನ್ನಿಂದ ನಿಧಾನವಾಗಿ ಕ್ಲೀನ್ ಮಾಡುತ್ತಿದ್ದಳು. ಆ ಕ್ಷಣ ಅವಳ ಕಣ್ಣುಗಳು ಬಾಗಿಲ ಕಡೆ ತಿರುಗಿದವು. ಅಲ್ಲಿ ರುದ್ರ ನಿಂತಿದ್ದನು. ಮೀರಾಳ ಹೃದಯ ಬಡಿತ ಹೆಚ್ಚಾಯಿತು. ಭಯದಿಂದ ಒಂದು ಹೆಜ್ಜೆ ಹಿಂದೆ ಸರಿದಳು. ರುದ್ರ ಏನು ಹೇಳದೆ ಅವಳನ್ನು ಒಂದು ಕ್ಷಣ ತಣ್ಣಗೆ ನೋಡಿದನು. ನಂತರ ನೇರವಾಗಿ ಬಾಲ್ಕನಿಗೆ ಹೋಗಿ ಕುಳಿತು ಸಿಗರೇಟ್ ಹಚ್ಚಿಕೊಂಡನು. ಸಿಗರೇಟ್ ಸೇದುತ್ತಿದ್ದ ಅವನ ದೃಷ್ಟಿ ಅವಳ ಮೇಲೆಯೇ ಕೇಂದ್ರೀಕೃತವಾಗಿತ್ತು. ಅವನು ಬಾಲ್ಕನಿಗೆ ಹೋಗಿದ್ದನ್ನು ನೋಡಿ ಮೀರಾ ಸ್ವಲ್ಪ ಸಮಾಧಾನಗೊಂಡಳು. ಕೈ ನೋವು ಕಾಡುತ್ತಿದ್ದರೂ ಕೈ ಕಡೆ ನೋಡಿ, ಇವನು ಮುಂದೆ ಮತ್ತೆ ಕ್ಲೀನ್ ಮಾಡಿದ್ರೆ ಇನ್ನೇನಾದರೂ ಹೇಳ್ತಾನೋ, ಇವನು ಹೋಗಲಿ ಆಮೇಲೆ ಗಾಯ ಕ್ಲೀನ್ ಮಾಡೋಣ ಎಂದು ಯೋಚಿಸಿ ಅವಳು ಮೌನವಾಗಿ ಕುಳಿತಳು. ರುದ್ರನ ಕಣ್ಣುಗಳು ಟೇಬಲ್ ಮೇಲಿದ್ದ 2 ಮುಚ್ಚಿದ ತಟ್ಟೆಗಳ ಮೇಲೆ ನಿಂತವು. ಇದನ್ನು ನೋಡಿದ ಅವನು ಕೆಲಸದಾಕಿ ತಾರಾಳಿಗೆ ಕಾಲ್ ಮಾಡಿದನು. ತಾರಾ, ಮತ್ತೆ ನಾನು ಇಲ್ಲಿಂದ ಹೋದ್ಮೇಲೆ ಏನಾದರೂ ನಡೀತಾ? ಹೌದು ಯಜಮಾನ್ರೆ, ಇಶಿಕಾ ಮೇಡಮ್ನಿಂದ ಹಿಡಿದು ಎಲ್ಲ ಕೆಲಸದವರು ಮೀರಾ ಮೇಡಮ್ಗೆ ತುಂಬಾ ತೊಂದರೆ ಕೊಟ್ಟರು ಎಂದು ಹೇಳುತ್ತಾ ಅಲ್ಲಿ ನಡೆದಿದ್ದ ವಿಷಯವನ್ನೆಲ್ಲ ರುದ್ರನಿಗೆ ತಿಳಿಸಿದಳು. ಅವಳ ಮಾತುಗಳು ಕೇಳುತ್ತಿದ್ದಂತೆ ಅವನ ಮುಖದಲ್ಲಿದ್ದ ಕೋಪ ಒಂದು ಕ್ಷಣ ಮಾಯವಾಗಿ ಒಂದು ಚಿಕ್ಕ ವಿಷಾದ ಮೂಡಿತು. ಮಧ್ಯಾಹ್ನ ತಾನು ಮೀರಾಳ ಜೊತೆ ಕಠೋರವಾಗಿ ವರ್ತಿಸ್ನೋ ಅಂತ ಅವನಿಗೆ ಅನ್ನಿಸತೊಡಗಿತು. ಆ ಕ್ಷಣ ಅವನು ಸಿಗರೇಟನ್ನು ಕೆಳಗೆ ಬಿಸಾಕಿ ಅದನ್ನು ಕಾಲಿನಿಂದ ನಚ್ಚಿದನು. ನಂತರ ಮೀರಾಳ ಕಡೆ ನಿಧಾನವಾಗಿ ನಡೆದು ಬಂದನು. ಅವನನ್ನು ಹತ್ತಿರದಲ್ಲಿ ಕಂಡ ಮೀರಾಳಿಗೆ ಮತ್ತೆ ಭಯವಾಗತೊಡಗಿತು. ಆದರೆ ಈ ಬಾರಿ ಅವನು ಕೋಪದಿಂದ ಅಲ್ಲ, ನಯವಾಗಿ ಅವಳ ಕೈ ಹಿಡಿದನು. ಈ ಬಾರಿ ಅವನ ಸ್ಪರ್ಶ ಬೇರೆಯೇ ಆಗಿತ್ತು. ನಿಧಾನವಾಗಿ ಎಚ್ಚರಿಕೆಯಿಂದ ಕಾಟನ್ ತೆಗೆದುಕೊಂಡು ಗಾಯವನ್ನು ಕ್ಲೀನ್ ಮಾಡತೊಡಗಿದನು. ಮೀರಾ ಬೆಚ್ಚಿ ಬಿದ್ದಳು. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಮೂಡಿತು. ಅವನು ಏನೂ ಹೇಳಲಿಲ್ಲ, ಆದರೆ ಅವನ ಸ್ಪರ್ಶ ಕಠೋರವಾಗಿರಲಿಲ್ಲ. ನಂತರ ಆಯಿಂಟ್ಮೆಂಟ್ ಹಚ್ಚಿ ಗಾಯದ ಮೇಲೆ ಮೃದುವಾಗಿ ಕೈ ಹಾಯಿಸಿದನು. ಟೇಬಲ್ ಮೇಲೆ ಇಟ್ಟಿರುವ ತಟ್ಟೆಗಳ ಕಡೆ ನೋಡಿದನು. ಊಟ ಬಿಟ್ಟರೆ ನೀನು ಹೊರತು ಇಲ್ಲಿ ಬೇರೆ ಯಾರಿಗೂ ಲಾಸ್ ಆಗಲ್ಲ ಎಂದು ನಿಧಾನವಾಗಿ ಹೇಳಿದನು. ಮೀರಾ ಅವನ ಕಡೆ ನೋಡಿದಳು. ಅವನ ಧ್ವನಿ ಸ್ವಲ್ಪ ಕಠಿಣವಾಗಿದ್ದರೂ ಆ ಧ್ವನಿಯಲ್ಲಿ ಒಂದು ಕಾಳಜಿ ಮಿಂಚುತ್ತಿತ್ತು. ಆ ಕ್ಷಣ ದ್ವೇಷದ ನಡುವೆಯೂ ಒಂದು ಮೃದುವಾದ ಬದಲಾವಣೆ ಆರಂಭವಾಯಿತು. ಮೀರಾ ಮೌನವಾಗಿ ಅವನತ್ತ ನೋಡುತ್ತಲೇ ಇದ್ದಳು. ಇವನು ಬೆಳಿಗ್ಗೆ ಇದ್ದ ರುದ್ರನೇನಾ? ಬೆಳಿಗ್ಗೆ ರಾವಣ ಆಗಿದ್ದ, ಈಗ ನೋಡಿದರೆ ರಾಮನ್ ಥರ ವರ್ತಿಸ್ತಾ ಇದ್ದಾನೆ. ಇವನು ನಿಜವಾದ ಮುಖ ಯಾವುದು ಎಂದು ಅಂದುಕೊಳ್ಳತೊಡಗಿದಳು. ಅವನ ಕೈ ಇನ್ನೂ ಅವಳ ಕೈ ಮೇಲೆ ಇತ್ತು. ಆ ಸ್ಪರ್ಶ ಅವಳಿಗೆ ಹೊಸತಾಗಿ ಅನಿಸಿತು. ಭಯದೊಳಗೆ ಒಂದು ವಿಚಿತ್ರ ಶಾಂತಿ. ಅವಳು ನಿಧಾನವಾಗಿ ಕೈ ಹಿಂದಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದಳು. ಆದರೆ ರುದ್ರ ಸ್ವಲ್ಪ ಗಟ್ಟಿಯಾಗಿ ಹಿಡಿದನು. ಇಲ್ಲಿ ನಿನ್ನನ್ನು ಕೇರ್ ಮಾಡೋಕ್ಕೆ ಯಾರೂ ಬರಲ್ಲ, ನಿನ್ನನ್ನು ನೀನೇ ಕೇರ್ ಮಾಡ್ಕೋಬೇಕು ಎಂದು ಹೇಳಿ ಅವಳ ಕೈ ಬಿಟ್ಟು ಟೇಬಲ್ ಹತ್ತಿರ ಹೋದನು. ಒಂದು ಮಧ್ಯಾಹ್ನದ ಊಟ, ಇನ್ನೊಂದು ರಾತ್ರಿಯ ಊಟ. ಅವಳು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಅವನಿಗೆ ಮನವರಿಕೆಯಾಯಿತು. ರಾತ್ರಿ ಊಟವನ್ನು ಅವಳ ಹತ್ತಿರ ಇಟ್ಟು ತಿನ್ನು ಎಂದು ಹೇಳಿದನು. ನನಗೆ ಹಸಿವಿಲ್ಲ ಎಂದು ನಿಧಾನವಾಗಿ ಹೇಳಿದಳು. ಹಸಿವಿಲ್ಲ ಅಂತ ಹೇಳೋ ಹಕ್ಕು ನಿನಗಿಲ್ಲ, ಇಲ್ಲಿ ನಾನು ಹೇಳೋ ಮಾತೆ ಫೈನಲ್. ಮತ್ತೆ ಅವನ ಮಾತು ಗಡುಸಾಯಿತು. ಇದನ್ನು ನೋಡಿ ಮೀರಾಳಿಗೆ ಭಯವಾಯಿತು. ತಟ್ಟೆ ಖಾಲಿಯಾಗಿರಬೇಕು, ಇಲ್ಲ ಅಂದರೆ ನಾನು ಏನು ಅಂತ ಗೊತ್ತಲ್ವಾ ಎಂದು ಜೋರಾಗಿ ಹೇಳಿ ಅಲ್ಲಿಂದ ಹೊರಟನು. ಭಯಗೊಂಡ ಮೀರಾ ವಿಧಿ ಇಲ್ಲದೆ ಗಾಯದ ಕೈಗಳಿಂದ ತಟ್ಟೆ ಎತ್ತಿಕೊಂಡಳು. ಮಧ್ಯಾಹ್ನ ಸ್ವಲ್ಪ ನೋವಿದ್ದ ಕೈ ರಾತ್ರಿ ಹೊತ್ತು ಅವಳಿಗೆ ತುಂಬಾ ನೋವಾಗತೊಡಗಿತು. ಊಟ ಮಾಡಲು ಪರದಾಡತೊಡಗಿದಳು. ಬಾಗಿಲ ಕಡೆ ಹೋಗಿದ್ದ ರುದ್ರ ಹಿಂತಿರುಗಿ ನೋಡಿದನು. ಅವಳು ತಿನ್ನಲು ಕಷ್ಟಪಡುವುದನ್ನು ನೋಡಿದ ಅವನಿಗೆ ಒಂದು ಕ್ಷಣ ಮರುಕ ಉಂಟಾಯಿತು. ಆದರೂ ಅವನು ಮುಂದೆ ಹೋಗಲು ತಿರುಗಿದನು, ಆದರೆ ಮತ್ತೆ ನಿಂತನು. ನಂತರ ನಿಧಾನವಾಗಿ ಮತ್ತೆ ಅವಳ ಹತ್ತಿರ ಬಂದನು. ಮೀರಾ ಬೆಚ್ಚಿ ಬಿದ್ದಳು. ಅವನು ಏನು ಮಾಡ್ತಾನೋ ಅನ್ನೋ ಭಯ. ಆದರೆ ರುದ್ರ ತಟ್ಟೆಯನ್ನು ತನ್ನ ಕೈಗೆತ್ತಿಕೊಂಡನು. ಒಂದು ತುತ್ತು ತೆಗೆದು ಅವಳ ಕಡೆ ಚಾಚಿದನು. ಮೀರಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು.
ತಿನ್ನು ಎಂದು ಈ ಬಾರಿ ಮೃದುವಾಗಿ ಹೇಳಿದನು. ಅವಳು ಮೌನವಾಗಿ ಬಾಯಿ ತೆರೆದಳು. ಅವನು ಅವಳಿಗೆ ತಿನ್ನಿಸುತ್ತಿದ್ದನು. ಆ ಕ್ಷಣ ಮೀರಾಳಿಗೆ ಎಲ್ಲವೂ ವಿಚಿತ್ರವಾಗಿ ಅನಿಸಿತು. ಇವನೇ ಅವಳನ್ನು ಅವಮಾನಿಸಿದ ರುದ್ರ ಈಗ ಅವಳಿಗೆ ಊಟ ತಿನ್ನಿಸುತ್ತಿದ್ದನು. ಅವಳ ಕಣ್ಣುಗಳಲ್ಲಿ ಗೊಂದಲ, ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡತೊಡಗಿದವು. ರುದ್ರ ಯಾವ ಭಾವನೆ ತೋರಿಸದೇ ಇದ್ದರೂ ಅವನ ಸ್ಪರ್ಶದಲ್ಲಿ ಒಂದು ಕಾಳಜಿ ಮರೆಮಾಚಿಕೊಂಡಿತ್ತು. ದ್ವೇಷದ ಹಿಂದೆ ಮರೆತು ಕುಳಿತಿರುವ ಅವನ ಮೃದುವಾದ ಹೃದಯ ಇದೀಗ ನಿಧಾನವಾಗಿ ಹೊರಬರುತ್ತಿತ್ತು. ಮೀರಾಳನ್ನು ನೋಡಲು ಬಂದಿದ್ದ ಶೌರ್ಯ ಆ ದೃಶ್ಯವನ್ನು ನೋಡಿ ಮೌನವಾಗಿ ಬಾಗಿಲಿನಿಂದಲೇ ಹೊರಹೋದನು. ಅವನ ಕಣ್ಣುಗಳಲ್ಲಿ ನೋವು ತುಂಬಿಕೊಂಡಿತ್ತು. ಮೀರಾ ಆಗಲೇ ಹೇಳಿದ್ಲು ಇದು ಫೋರ್ಸ್ಫುಲಿ ಆಗಿರೋ ಮದುವೆ ಅಂತ. ಈಗ ನೋಡಿದ್ರೆ ಅಣ್ಣನ ಕೈಯಿಂದ ಊಟ ತಿಂತಾ ಇದ್ದಾಳೆ. ಅಣ್ಣನನ್ನು ಹೊರತು ಬೇರೆ ಯಾರಿಗೂ ಊಟ ತಿನ್ನಿಸಿದವನಲ್ಲ. ಇವನ್ ಅವನ ಮಗ ಸಾರಾಂಶಕ್ಕೂ ಕೈ ತುತ್ತು ಕೊಟ್ಟವನಲ್ಲ. ಮೀರಾಳಿಗೆ ಕೈ ತುತ್ತು ಕೊಡ್ತಾ ಇದ್ದಾನೆ ಅಂದರೆ ಇವರಿಬ್ಬರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ? ಇಲ್ಲ ಇಲ್ಲ, ಮೀರಾ ಸುಳ್ಳು ಹೇಳೋಕ್ಕಿಲ್ಲ. ಇದು ಒನ್ ಸೈಡ್ ಲವ್ ಇರಬೇಕು. ಅಣ್ಣ ಒಬ್ಬನೇ ಮೀರಾಳನ್ನು ಲವ್ ಮಾಡ್ತಾ ಇರಬೇಕು. ಕೈ ತುತ್ತು ಕೊಡ್ತಾ ಇದ್ದಾನೆ ಅಂದರೆ ಅವ್ನು ನಿಜವಾಗ್ಲೂ ಮೀರಾಳನ್ನು ಲವ್ ಮಾಡ್ತಾ ಇದ್ದಾನೆ. ಯಾವಾಗಲೂ ಸ್ಟ್ರಿಕ್ಟ್ ಆಗಿ ಇರ್ತಾ ಇದ್ದ ಅಣ್ಣ ಇವತ್ತು ಮೀರಾಳಿಗೆ ಸೋತಿದ್ದಾನೆ ಅಂದರೆ ಯಾವಾಗಿಂದ ಇವನು ಮೀರಾಳನ್ನು ಲವ್ ಮಾಡ್ತಾ ಇರ್ಬೋದು? ನನಗೆ ಯಾಕೆ ಇದು ಮೊದಲೇ ಗೊತ್ತಾಗಲಿಲ್ಲ? ಅತ್ತಿಗೆ ಮತ್ತು ಸಾರಾಂಶಕ್ಕೆ ಇತ್ತು ಅಣ್ಣ ಇನ್ನೊಂದು ಮದುವೆ ಆಗಬಾರ್ದಿತ್ತು. ತಪ್ಪು ಮಾಡಿಬಿಟ್ಟ. ಅದು ನಾನು ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗಿದ್ದಾನೆ. ನಾನು ಹೇಗೆ ಇದನ್ನು ಸಹಿಸಿಕೊಳ್ಳಿ? ಮೀರಾಳಿಲ್ಲದೆ ನಾನು ಹೇಗೆ ಬದುಕಲಿ ಎಂದು ಅಂದುಕೊಳ್ಳುತ್ತಾ ಭಾರವಾದ ಮನಸ್ಸಿನಿಂದ ತನ್ನ ರೂಮ್ ಕಡೆ ಹೋದನು. ರುದ್ರ ಮೀರಾಳಿಗೆ ಊಟ ತಿನ್ನಿಸಿ ಆದ ಮೇಲೆ ಕೈ ತೊಳೆದು ಬಂದು ಅವಳಿಗೆ ಕುಡಿಯಲು ನೀರು ಕೊಟ್ಟು ನಂತರ ಮಲಗಲು ಹೇಳಿದನು. ಅವನು ಮತ್ತೆ ಎಲ್ಲಿ ಬೈದು ಬಿಡುತ್ತಾನೋ ಅನ್ನೋ ಭಯದಿಂದ ಮೀರಾ ಕೂಡಲೇ ಮಲಗಿಕೊಂಡಳು. ಅವಳಿಗೆ ರಗ್ಗು ಹೊದಿಸಲು ಮುಂದಾದಾಗ ಆಕಸ್ಮಿಕವಾಗಿ ಅವನ ಕೈ ಅವಳ ಕೈಗೆ ತಾಗಿದಾಗ ಅವನ ದೃಷ್ಟಿ ಅವಳ ಕಡೆ ಹೋಯಿತು. ಅವಳ ಭಯದಿಂದ ಕಣ್ಣು ಮುಚ್ಚಿಕೊಂಡಳು. ಅವನು ಅವಳಿಗೆ ರಗ್ಗು ಹೊದಿಸಿ ಲೈಟ್ ಆಫ್ ಮಾಡಿ ಊಟದ ತಟ್ಟೆ ತಗೊಂಡು ಹೊರನಡೆದನು. ನಂತರ ತಾರಾಳಿಗೆ ಕರೆದು ತಟ್ಟೆಯನ್ನು ತೆಗೆದುಕೊಂಡು ಹೋಗಲು ಹೇಳಿದನು. ಲೈಟ್ ಆಫ್ ಆದ ತಕ್ಷಣ ರೂಮ್ ಸಂಪೂರ್ಣ ಕತ್ತಲಾಯಿತು. ಆ ಕತ್ತಲೆ ಮೀರಾಳ ಹೃದಯಕ್ಕೆ ಭಯ ತಂದಿತು. ಅವಳ ಉಸಿರಾಟ ವೇಗವಾಯಿತು. ಕತ್ತಲೆ ಅಂದರೆ ಅವಳಿಗೆ ಭಯ. ರಾತ್ರಿ ಮಲಗುವಾಗ ಯಾವಾಗಲೂ ಡಿಮ್ ಲೈಟ್ ಹಾಕಿಕೊಂಡೇ ಮಲಗುವ ಅಭ್ಯಾಸ ಅವಳಿಗೆ. ಆದರೆ ಇಲ್ಲಿ ಪೂರ ಕತ್ತಲೆ. ಅವಳು ತಕ್ಷಣ ಎದ್ದು ಲೈಟ್ ಆನ್ ಮಾಡಿದಳು. ಹೊರಗೆ ಹೋಗುತ್ತಿದ್ದ ರುದ್ರ ಮತ್ತೆ ಬೆಳಕು ಕಾಣಿಸಿ ನಿಂತನು. ಇದೇಕೆ ಮತ್ತೆ ಲೈಟು ಎಂದುಕೊಂಡು ಮತ್ತೆ ರೂಮ್ಗೆ ಬಂದನು. ಅವನನ್ನು ನೋಡಿದ ಮೀರಾ ಮತ್ತೆ ಭಯದಿಂದ ನಡುಗಿದಳು. ಅವಳು ನಿಧಾನವಾಗಿ ಹೇಳಿದಳು, ಲೈಟ್ ಆಫ್ ಮಾಡಿದರೆ ನನಗೆ ಭಯ ಆಗುತ್ತೆ. ನಾವು ರಾತ್ರಿ ಡಿಮ್ ಲೈಟ್ ಹಾಕ್ಕೊಂಡೇ ಮಲಗೋದು. ಅವಳ ಧ್ವನಿಯಲ್ಲಿ ಭಯ, ಮುಜುಗರ ಎಲ್ಲವೂ ಮಿಶ್ರವಾಗಿತ್ತು. ರುದ್ರ ಏನೂ ಹೇಳಲಿಲ್ಲ. ಒಂದು ಕ್ಷಣ ಅವಳನ್ನು ನೋಡಿದನು. ನಂತರ ಹೊರಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬಂದನು. ಒಂದು ಸಣ್ಣ ಡಿಮ್ ಲೈಟ್ ಜೋಡಿಸಿ ಲೈಟ್ ಆನ್ ಮಾಡಿದನು. ರೂಮ್ ಈಗ ಮೃದುವಾದ ಬೆಳಕಿನಿಂದ ತುಂಬಿತು. ಮೀರಾಳ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತು. ಮಲಗು ಎಂದು ಹೇಳಿ ಅವನು ಮುಂದೆ ನಡೆದನು. ಆದರೆ ಹಠಾತ್ ನಿಂತನು. ಹಿಂತಿರುಗಿ ನೋಡಿ ಬಾಗಿಲು ಹಾಕಿಕೋ ಎಂದು ನಿಧಾನವಾಗಿ ಹೇಳಿ ಅಲ್ಲಿಂದ ಹೊರಟನು. ಮೀರಾ ಬಾಗಿಲು ಹಾಕಿಕೊಂಡು ನೆಮ್ಮದಿಯಾಗಿ ಮಲಗಿದಳು. ರುದ್ರ ಗೆಸ್ಟ್ ರೂಮಿನಿಂದ ಕೆಳಗಿಳಿದು ಬಂದು ಡೈನಿಂಗ್ ಟೇಬಲ್ ಹತ್ತಿರ ಬಂದನು. ಅವನು ಊಟಕ್ಕೆ ಕುಳಿತಾಗ ಶೌರ್ಯ ಮತ್ತು ಇಶಿಕಾ ಕುಳಿತುಕೊಂಡರು. ಎಲ್ಲರೂ ತುಟಿಪಿಟಕ್ಕನ್ನದೆ ಊಟ ಮಾಡತೊಡಗಿದ್ದರು. ಊಟ ಆದ ಮೇಲೆ ರುದ್ರ ತನ್ನ ರೂಮ್ಗೆ ಹೋದನು. ಅವನ ಹಿಂದೆ ಇಶಿಕಾ ಕೂಡ ಹೋದಳು. ಅವನು ಮೀರಾಳ ರೂಮಲ್ಲಿ ಸುಮಾರು ಹೊತ್ತು ಇದ್ದಿದ್ದನ್ನು ಅವಳು ಗಮನಿಸಿದ್ದಳು. ಆ ಕೋಪವನ್ನೆಲ್ಲ ಈಗ ಅವನ ಮುಂದೆ ತೀರಿಸಲು ಮುಂದಾದಳು. ರುದ್ರ, ಏನಾಗಿದೆ ನಿನಗೆ? ಅವಳನ್ನು ಮದುವೆ ಆಗಿದ್ದಲ್ಲದೆ ಅವಳ ಜೊತೆಗಿನ ಕಾಲ ಕಳೆಯಕ್ಕೆ ಹೋಗಿದೆಯಾ? ನಿಂಗೆ ಆಗಲೇ ಹೆಂಡತಿ ಮಗ ಇದ್ದಾರೆ ಅನ್ನೋದು ಮರೆತು ಹೋಯ್ತಾ? ನಿನ್ನ ಮಗನಿಗೆ ವಿಷಯ ಗೊತ್ತಾದರೆ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡಿದೆಯಾ? ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದೆಲ್ಲ ನಿನ್ಗೆ ಬೇಕಾಗಿಲ್ಲ. ನೀನು ಸೀನ್ ಕ್ರಿಯೇಟ್ ಮಾಡಿದೆ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದರೆ ನಿನಗೆ ಒಳ್ಳೆಯದು. ನಮ್ಮಿಬ್ಬರ ಮದುವೆ ಯಾವ ರೀತಿ ಆಗಿದೆ ಅಂತ ನನಗಿಂತ ಚೆನ್ನಾಗಿ ನಿನಗೇನು ಗೊತ್ತಿದೆ. ನೀನು ನಿನ್ನ ಮರಳು ಮಾತುಗಳಿಂದ ಎಲ್ಲರನ್ನು ಮೆಚ್ಚಿಸ್ಬೋದು, ಆದರೆ ನನ್ನನ್ನು ಮೆಚ್ಚಿಸೋಕ್ಕಾಗಲ್ಲ. ನಾನು ಏನು ಮಾಡಿದ್ದೀನಿ ಅಂತ ನನ್ನ ಹತ್ರ ಈ ರೀತಿ ಮಾತಾಡ್ತಾ ಇದೆಯಾ? ನೀನು ನನ್ನನ್ನು ಕೆಡಿಸಿರಲಿಲ್ಲ ಅಂದಿದ್ರೆ ನಾನು ಯಾವತ್ತೂ ನಿನ್ನನ್ನು ಮದುವೆ ಆಗ್ತಾ ಇರಲಿಲ್ಲ. ಆ ರಾತ್ರಿ ಏನಾಗಿತ್ತು ಅಂತ ನನಗೆ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ. ಆದರೆ ಒಂದಿನ ಕಂಡು ಹಿಡಿತೀನಿ. ಆವಾಗ ನಿನ್ನ ಜಾಗ ಎಲ್ಲಿ ಅಂತ ನಾನು ನಿನಗೆ ತೋರಿಸ್ತೀನಿ. ಮೋಸ ಮಾಡಿದವರು ನೀ ಇರತ್ರ ಯಾವತ್ತೂ ಕ್ಷಮಿಸಿದವನಲ್ಲ. ಅದು ನೀನಾದ್ರಷ್ಟೇ, ಬೇರೆಯವರಾದ್ರಷ್ಟೇ. ಹಾಂ, ಇನ್ನೊಂದು ವಿಷಯ, ಸಪ್ತಪದಿ ತುಳಿದು ಅವಳ ಜೊತೆ ಮದುವೆ ಆಗಿದ್ದೀನಿ. ನಿನ್ನ ಜೊತೆ ಮದುವೆ ಆದ ಹಾಗೆ ಅಲ್ಲ. ಇವತ್ತು ಅವಳ ಜೊತೆ ವರ್ತಿಸಿದಾಗಿ ಮತ್ತೆ ಏನಾದರೂ ಅವಳಿಗೆ ತೊಂದರೆ ಕೊಟ್ಟು ನಾನು ಸುಮ್ಮನೆ ಇರಲ್ಲ ಎಂದು ಹೇಳಿ ಹೋಗಿ ಮಲಗಿಕೊಂಡನು. ಅವನು ಆ ರೀತಿಯಾಗಿ ಮಾತಾಡಿದ್ದನ್ನು ನೋಡಿ ಅವಳಿಗೆ ತುಂಬಾ ಕೋಪ ಬರತೊಡಗಿತು. ರುದ್ರ, ನನ್ನನ್ನು ಎದುರು ಹಾಕ್ಕೊಂಡ್ರೆ ನಿನಗೆ ಉಳಿಗಳಿಲ್ಲ.
ಆ ರಾತ್ರಿ ಏನಾಗಿತ್ತಂದ್ರೆ ನಿನಗೆ ಯಾವತ್ತೂ ಗೊತ್ತಾಗಲ್ಲ, ಗೊತ್ತಾಗೋಕ್ಕೂ ನಾನು ಬಿಡಲ್ಲ. ನನ್ನನ್ನು ಎದುರು ಹಾಕೊಂಡ್ರೆ ಆ ರಾತ್ರಿ ಥರ ನಿನ್ನ ಜೀವನನ ಕತ್ತಲಲ್ಲಿ ಮುಳುಗಿಸ್ತೇನೆ. ನನಗೆ ಸಿಗದದ್ದು ಬೇರೆ ಯಾರಿಗೆ ಸಿಗಬಾರ್ದು. ನಾನು ಚೆನ್ನಾಗಿಲ್ಲ ಅಂದರೆ ಬೇರೆ ಯಾರು ಚೆನ್ನಾಗಿರಬಾರ್ದು. ಅದು ನೀನಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ ಎಂದು ಕೋಪದಿಂದ ಮನಸ್ಸಿನೊಳಗೆ ಶಪಥ ಮಾಡಿದಳು. ಬೆಳಗಿನ ಜಾವ ಮೀರಾ ಎದ್ದು ಕುಳಿತುಕೊಂಡಳು. ಹಿಂದಿನ ದಿನ ಹಾಕಿದ್ದ ಸಾರಿಯನ್ನೇ ಉಟ್ಟುಕೊಂಡಿದ್ದಳು. ಅವಳ ಹತ್ತಿರ ಉಟ್ಟುಕೊಂಡಿದ್ದ ಸಾರಿ ಬಿಟ್ಟರೆ ಬೇರೆ ಯಾವ ಬಟ್ಟೆ ಕೂಡ ಇರಲಿಲ್ಲ. ಏನು ಮಾಡಲಿ ಈಗ? ಫ್ರೆಶ್ ಆಗೋಣ ಅಂದರೆ ನನ್ನ ಹತ್ರ ಬೇರೆ ಬಟ್ಟೆ ಇಲ್ಲ. ಮನೆಗೆ ಹೋಗಿ ತರೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ. ಇದೇ ಸಾರಿಯಲ್ಲಿ ಎಷ್ಟು ದಿನ ಇರೋಕ್ಕಾಗುತ್ತೆ? ವಾಸನೆ ಬೇರೆ ಬರ್ತಾ ಇದೆ ಎಂದು ಅಂದುಕೊಳ್ಳುತ್ತಿರುವಾಗ ರುದ್ರ ಬಾಗಿಲು ತೆಗೆದು ಒಳಗೆ ಬಂದನು. ಆ ರೂಮ್ನ ಕೀ ರುದ್ರನ ಹೊರತು ಬೇರೆ ಯಾರ ಹತ್ತಿರನೂ ಇರಲಿಲ್ಲ. ರುದ್ರ ಒಳಗೆ ಬಂದಿದ್ದನ್ನು ನೋಡಿ ಒಂದು ಕ್ಷಣ ಅವಳು ದಿಗಿಲುಗೊಂಡಳು. ಅವನ ಕೈಯಲ್ಲಿ ಅವಳಿಗೆ ಮತ್ತು ವಿಹಾನ್ಗಾಗಿ ಬಟ್ಟೆಗಳು ಇದ್ದವು. ಬಟ್ಟೆ ಬ್ಯಾಗನ್ನು ಅವಳ ಕೈಗೆ ಕೊಟ್ಟನು. ಬಟ್ಟೆ ಸೈಜ್ ಆಗಿಲ್ಲ ಅಂದರೆ ಹೇಳು, ಚೇಂಜ್ ಮಾಡ್ಕೊಂಡು ತರ್ತೀನಿ ಎಂದು ಹೇಳಿದನು. ಅವಳು ಬ್ಯಾಗಲ್ಲಿದ್ದ ಒಂದು ಬಟ್ಟೆ ತೆಗೆದು ಫ್ರೆಶ್ ಆಗಲು ಹೋದಳು. ರುದ್ರ ಬಾಲ್ಕನಿಗೆ ಹೋಗಿ ಸಿಗರೇಟ್ ಸೇದಲು ಆರಂಭಿಸಿದನು. ಮೀರಾ ಫ್ರೆಶ್ ಆಗಿ ಹೊರ ಬಂದಳು. ಅವನು ತಂದಿದ್ದ ಬಟ್ಟೆ ಅವಳಿಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಾ ಇತ್ತು. ಒಂದು ಕ್ಷಣ ಅವಳನ್ನು ನೋಡಿದನು. ದಂತದ ಪೊಂಪೆ ಥರ ಕಾಣಿಸುತ್ತಿದ್ದಳು. ಒಂದು ಕ್ಷಣ ಶೌರ್ಯ ಕಣ್ಣ ಮುಂದೆ ಬಂದಾಗ ಅವನ ಮುಖದ ಹಾವಭಾವ ಒಮ್ಮೆಲೆ ಬದಲಾಯಿತು. ನಂತರ ಅವಳ ಹತ್ತಿರ ಬಂದ ಅವನು, ನಿನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡಿದ್ದೀನಿ. ನನ್ನ ಮಗ ಓದೋ ಸ್ಕೂಲಲ್ಲಿ ಏನು ಮುಂದೆ ಓದ್ತಾನೆ. ಸ್ವಲ್ಪ ಹೊತ್ತಲ್ಲೇ ತಾರ ಬರ್ತಾಳೆ. ಅವನು ರೆಡಿ ಮಾಡಿಸಿ ಅವಳ ಜೊತೆ ಕಳಿಸ್ಕೊಡು. ನೀನು ಈ ರೂಮ್ ಬಿಟ್ಟು ಎಲ್ಲೋ ಹೋಗಬಾರ್ದು ಎಂದು ಕಠೋರವಾಗಿ ಹೇಳಿ ಅಲ್ಲಿಂದ ಹೊರ ನಡೆದನು. ಅವನ ವಿಚಿತ್ರ ವರ್ತನೆಯನ್ನು ನೋಡಿ ಮೀರಾ ಮಂಕಾಗಿ ಹೋದಳು. ಕತೆ ಮುಂದುವರಿಯುವುದು. ರುದ್ರ ನಿಜವಾಗಲೂ ಬದಲಾಗುತ್ತಿದ್ದಾನ ಅಥವಾ ಮತ್ತೆ ತನ್ನ ರೌದ್ರಾವತಾರ ತೋರಿಸುತ್ತಾನ? ಇಶಿಕಾಳ ಆ ದೊಡ್ಡ ಸೀಕ್ರೆಟ್ ಏನು? ರುದ್ರ ಹೇಳಿದ ಆ ರಾತ್ರಿಯ ಹಿಂದಿನ ಸತ್ಯ ಏನು? ಸತ್ಯ ಹೊರಬಂದರೆ ಯಾರ ಜೀವನ ತಲೆ ಕೆಳಗಾಗುತ್ತೆ? ಮೀರಾಳ ಬದುಕು ಯಾವ ದಿಕ್ಕಿಗೆ ತಿರುಗುತ್ತೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.